ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಹಾಗೆಯೇ ಕಲ್ಲಡ್ಕ ಪ್ರಭಾಕರ್ ಭಟ್ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಈಗಾಗಲೇ ಡಿಕೆ ಬ್ರದರ್ಸ್ ಅಟ್ಟಹಾಸಕ್ಕೆ ಬ್ರೇಕ್ ಹಾಕ್ತೀವಿ, ಕನಕಪುರದಲ್ಲಿ ಡಿಕೆ ಶಿವಕುಮಾರ್ಗೆ ಸಿಪಿ ಯೋಗೇಶ್ವರ್ ಕೂಡ ಸವಾಲನ್ನ ಹಾಕಿದ್ದಾರೆ. ಅವ್ರು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ ಬಿಡ್ರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಮತ್ತೆ ಸಿಪಿ ಯೋಗೇಶ್ವರ್ಗೆ ಟಾಂಗ್ ಅನ್ನ ನೀಡಿದ್ದಾರೆ. ಇದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೋರಾಟ ಅಲ್ಲ, ಅವರು ಮಾಡಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳು. ಅವ್ರು ಒಂದೇ, ನಾನು ಈ ಹೋರಾಟಕ್ಕೆ ಬಂದದ್ದು ಡಿ ಕೆ ಶಿವಕುಮಾರ್ ಅವರು ಆ ಒಂದು ಕಪಾಲ ಬೆಟ್ಟದಲ್ಲಿ ಯೇಸು ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮಾಡಿರ್ತಕ್ಕಂಥ ಅಕ್ರಮ, ಕಳೆದ 30 ವರ್ಷಗಳಿಂದ ಅವರು ಮಾಡಿರ್ತಕ್ಕಂಥ ಅನ್ಯಾಯ, ಇವತ್ತು ಬಹುಶಃ ಎಲ್ಲ ನ್ಯಾಯಾಲಯಗಳಲ್ಲಿ ಅವರು ಗೆಲುವನ್ನು ಕಂಡುಕೊಂಡ್ಬರ್ತೀನಿ ಅಂತೇಳಿ ಅವರ ಅಹಂಕಾರ ಇದ್ದರೂ ಕೂಡ ಪ್ರಕೃತಿ ಮೇಲೆ ಅವ್ರು ಮಾಡಿದಂಥ ದೌರ್ಜನ್ಯ ಇವತ್ತು ಅವರಿಗೆ ಶಿಕ್ಷೆಯಾಗಿದೆ. ಪ್ರಾಕೃತಿಕ ನ್ಯಾಯಾಲಯದಲ್ಲಿ ಅವ್ರಿಗೆ ಇವತ್ತು ಏನು ಶಿಕ್ಷೆ ಆಗಬೇಕಾದಾಗಿದೆ. ಜನಗಳು ಕೂಡ ಇವತ್ತು ಸಿಡಿದಿದ್ದಾರೆ. ಅವ್ರು ಮಾಡಿದಂಥ ಅಕ್ರಮ ಕಲ್ಲುಗಣಿಗಾರಿಕೆ, ಅರಣ್ಯ ನಾಶ, ಭಾಳಷ್ಟು ದೌರ್ಜನ್ಯ, ದರ್ಪ, ಕೊಲೆ, ಸುಲಿಗೆ, ಹೀಗೆ ಅವರು ಒಂದು ದಮನಕಾರಿ ನೀತಿ ಏನಿದೆ ಅಣ್ಣ ತಮ್ಮದಿರು ಇಬ್ಬರದೂ ಸೇರಿ ಕನಕಪುರದಲ್ಲಿ ಅದು ಒಂದು ಅಂತ್ಯ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ಆನೇಕಲ್ಲಿಂದ ಎಷ್ಟು ವೆಹಿಕಲ್ ಬಂತು, ಬೇರೆ ಬೇರೆ ಕಡೆಯಿಂದ ಎಷ್ಟು ವೆಹಿಕಲ್ ಬಂತು ಅಂತ ನನಗೆ ಗೊತ್ತಿದೆ. ನನಗೆ ಇವ್ರು ಮೀಟಿಂಗ್ ಮಾಡಿದಿನೇ ಗೊತ್ತಿದೆ. ಅಲ್ಲಿ ಇರೋಂಥ ನಮ್ಮ ಜಿಲ್ಲೆಯಲ್ಲಿ ಎಕ್ಸ್ ಮಿನಿಸ್ಟ್ರೇ ನನಗೆ ಮೆಸೇಜ್ ಕೊಡಿಸಿದ್ದಾರೆ, ಏನೋ ಬಂದು ಮಾಡ್ಕೊಂಡು ಹೋಗ್ತೀವಿ, ಬೇಜಾರು ಮಾಡ್ಕೋಬೇಡಿ ಅಂತೇಳಿ ಅಂತ ಅಂದ್ಬಿಟ್ಟು ಎಲ್ಲ ಪಾಪ ಅವರೆಲ್ಲ ನನಗೆ ಹೇಳಿದ್ದಾರೆ. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ ನೇಮ್ಸ್. ಪಾಪ ಯಾಕೆ ಮಂತ್ರಿ ಗಿಂತ್ರಿ ಆಗಬೇಕು, MLA ಆಗಬೇಕು, ಚೇರ್ಮನ್ ಆಗಬೇಕು ಅಂತ ಪಾಪ ಅವ್ರನ್ನ ಯಾಕೆ ನಾನು ಹೇಳಿಯಕ್ಕೆ ಹೋಗಿ ಇಲ್ಲಿ ಅವರೆಲ್ಲ ಬೇಕು. ಅವರೆಲ್ಲ ಪಾಲಿಟಿಕ್ಸ್ ನೋಡಪ್ಪ, ಹೆಂಗೆ ರಾಜಕಾರಣ ಅಂದ್ರೆ ಯಾರು ಯಾವತ್ತು ಎಲ್ಲಿ ಏನು ಅಂತ ಈಗ ಗೊತ್ತಿಲ್ಲ. ನೀನೇ ನೋಡಿದ್ಯಲ್ಲ ನೀನು, ಎಲ್ಲಿ ಯಾರು ಎಲ್ಲಿರ್ತಾರೆ ಅಂತ ನಂಬಲಿಕ್ಕೆ ನೀನು ನೆರಳನ್ನೇ ನೀನು ನಂಬಲಿಕ್ಕೆ ಆಗಲ್ಲ. ಈಗ ಸಾಯಂಕಾಲ ಆಗ್ತಿದ್ದಂಗೆ ಕತ್ಲೆ ಬರ್ತಿದ್ದಂಗೆ ಆ ನೆರಳು ಮಾಯ ಬಿಡ್ತದೆ. ನಿನ್ನ ನೆರಳಿದೆಯಲ್ಲ, ಇಟ್ ಡಿಸಪಿಯರ್. ಸೊ ಯಾರು ಯಾವ ಪಾರ್ಟಿಯಿಂದ ಎಲ್ಲಿ ಡಿಸಪಿಯರ್ ಆಯ್ತಾರೋ, ಎಲ್ಲೋ ಉಟ್ಕೋತಾರೋ ಅಂತ ಯಾರಿಗೂ ರಾಜಕಾರಣದಲ್ಲಿ ಗೊತ್ತಿಲ್ಲ. ಇದು ನನ್ನ ಅನುಭವ.